ತುಮಕೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಅನನ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ಅನನ್ಯ ನವತರಂಗ ಹೊಸ ಕನಸುಗಳಿಗೆ ಹೊಸ ಆರಂಭ ಎಂಬ ಧ್ಯೇಯದೊಂದಿಗೆ ವಿಶೇಷ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜಿಸಲಾಯಿತು. ಕಾಲೇಜಿನ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಪ್ರತಿಭೆ ಅನಾವರಣ, ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ 2025-26ನೇ ಸಾಲಿನಲ್ಲಿ ಅತ್ಯಧಿಕ ಅಂಕ ಗಳಿಸಿದ್ದ ವಿದ್ಯಾರ್ಥಿಗಳನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಶ್ರೀಮತಿ ರಾಧಾ MS ಅವರು ಮಾತನಾಡಿ, ಅನನ್ಯ ಎಂದರೆ ವಿಶಿಷ್ಟ, ಅದ್ಭುತ ಹಾಗೂ ಸಾಟಿ ಇಲ್ಲದ್ದು. ನವತರಂಗ ಎಂದರೆ ಹೊಸ ಅಲೆ. ಈ ಕಾಲೇಜಿಗೆ ಬಂದಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ವಿಶಿಷ್ಟ ಪ್ರತಿಭೆ ಮತ್ತು ಹೊಸ ಆಲೋಚನೆಗಳ ಅಲೆ ಇದೆ. PU ಶಿಕ್ಷಣವು ಕೇವಲ ತರಗತಿಯ ಬದಲಾವಣೆಯಲ್ಲ, ಅದು ಭವಿಷ್ಯಕ್ಕೆ ಬಲವಾದ ಅಡಿಪಾಯ. ಪಠ್ಯಜ್ಞಾನ ಜೊತೆಗೆ ಬದುಕಿನ ಮೌಲ್ಯಗಳು ಮತ್ತು ಆತ್ಮವಿಶ್ವಾಸವನ್ನ ಬೆಳೆಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ತಿಳಿಸಿದರು. ಹಾರ್ಡ್ ವರ್ಕ್ ಮಾಡೋದು, ಸನ್ನಡತೆ, ಸಚ್ಚಾರಿತ್ರ್ಯ ಇದನ್ನೆಲ್ಲ ನೀವು ಬೆಳೆಸ್ಕೋಬೇಕು. ಆಮೇಲೆ ನಿಮ್ಮ ಮುಂದೆನೆ ಕೆಲವರು ನಿಮಗೆ ರೋಲ್ ಮಾಡೆಲ್ಸ್ಗಳಿದ್ದಾರೆ. ಯಾರು? ನಿಮ್ಮ ತಂದೆ ತಾಯಿಗಳೇ, ಇನ್ಯಾರು ಬೇಕಾಗಿಲ್ಲ. ಅವರು ನಿಮ್ಗಳಿಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾರೆ, ನಿಮ್ಮನ್ನ ಒಂದು ಒಳ್ಳೆ ಹಂತಕ್ಕೆ ತರಬೇಕು ಅಂತ ಏನೆಲ್ಲ ಅವ್ರುಗಳ ಕನಸುಗಳು ಕಟ್ಟಿದ್ದಾರೆ, ಅದನ್ನ ನೋಡಿ ಆ ರೀತಿ ನಡೀಲಿಕ್ಕೆ ಪ್ರಯತ್ನ ಮಾಡಿ. ನಾವು ದಾರಿ ತಪ್ಪೋದು ತುಂಬಾ ಬೇಗ, ಆದರೆ ಸರಿಯಾಗಿ ನಾವು ಒಳ್ಳೆ ಮಾರ್ಗ ಆಯ್ಕೆ ಮಾಡಿಕೊಂಡು ಆ ಮಾರ್ಗದಲ್ಲಿ ಹೋಗೋದಿದೆಯಲ್ಲ, ಅದು ಬಹಳ ಕಷ್ಟ. ನೀವು ನಮ್ಮ ದೇಶದ ಅನೇಕ ಮಹಾನ್ ವ್ಯಕ್ತಿಗಳನ್ನ ಗಮನಿಸ್ಬೋದು. ವಿವೇಕಾನಂದರು, ನಮ್ಮ ಅಬ್ದುಲ್ ಕಲಾಂ, ಇವ್ರುಗಳನ್ನೆಲ್ಲ ಗಮನಿಸಿ. ಅವರೆಲ್ಲ ಯಾವ ರೀತಿ ಸರಳ ಜೀವನ ನಡೆಸಿದ್ರು, ಆದರೆ ಅವರು ಬೆಳೆದಿದ್ದು ಮೇರು ಎತ್ತರಕ್ಕೆ. ನಾವು ಅಷ್ಟು ಎತ್ತರಕ್ಕೆ ಬೆಳೆಯೋಕ್ಕಾಗದೆ ಹೋದ್ರು ಸ್ವಲ್ಪನಾದ್ರೂ ನಾವು ಪ್ರಯತ್ನ ಪಡಬೇಕು. ಆ ಪ್ರಯತ್ನದಲ್ಲಿ ನಾವು ಸಫಲತೆ ಪಡಬೇಕು. ಕಾಲೇಜಿಗೆ ಬರ್ತಾ ಇದ್ದೀರಾ, ನಿಮ್ಮಲ್ಲಿ ಸಮಯ ಪ್ರಜ್ಞೆ ಇರಬೇಕು. ಕರೆಕ್ಟ್ ಟೈಮಿಗೆ ಬರಬೇಕು, ಕರೆಕ್ಟ್ ಟೈಮ್ ಪೂರ್ತಿ ಕಾಲೇಜಲ್ಲಿ ಇರಬೇಕು. ಉಪನ್ಯಾಸಕರು ಹೇಳೋ ವಿಷಯಗಳನ್ನ ಅರ್ಥೈಸ್ಕೋಬೇಕು, ಅದನ್ನು ನೀವು ಅಳವಡಿಸ್ಕೋಬೇಕು. ಅದನ್ನೆಲ್ಲ ಮಾಡಿದಾಗ್ಲೇ ನೀವು ಏನಾರ ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ, ನಿಮ್ಮ ಜೀವನದಲ್ಲಿ ನಿಮ್ಮ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ. ಇದನ್ನೆಲ್ಲ ಅಳವಡಿಸ್ಕೊಂಡು ನೀವು ಒಬ್ಬ ಮನುಷ್ಯತ್ವ ಇರುವಂಥ ಮನುಷ್ಯರಾಗಿ ನಿಮ್ಮ ಬೇರೆಯವ್ರಿಗೆ ಸ್ಪಂದನೆ ಮಾಡುವಂತಹ ಮನೋಗುಣಗಳನ್ನು ಬೆಳೆಸ್ಕೊಳ್ಳಿ. ಜೊತೆಗೆ ಈ ಸಮಾಜಕ್ಕೆ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಬಾಳಿ ಅಂತ ಹೇಳ್ತಾ, ನಿಮ್ಮ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ನಾನು 2 ಮಾತನ್ನ ಮುಗಿಸ್ತೀನಿ. ಧನ್ಯವಾದ. ಅನನ್ಯ ಸಮೂಹ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಶ್ರೀ ಚೆನ್ನಬಸವ ಪ್ರಸಾದ್ ಮಾತನಾಡಿ, ಅನನ್ಯ ಕಾಲೇಜು ಕೇವಲ ಶಿಕ್ಷಣ ನೀಡುವ ಸಂಸ್ಥೆಯಲ್ಲ, ವಿದ್ಯಾರ್ಥಿಗಳ ಕನಸುಗಳಿಗೆ ರೆಕ್ಕೆಗಳನ್ನ ನೀಡುವ ವೇದಿಕೆಯಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿರುವ ಪ್ರತಿಭೆಯನ್ನ ಹೊರತರಲು ಮತ್ತು ಸೂಕ್ತ ಮಾರ್ಗದರ್ಶನ ನೀಡಲು ನಮ್ಮ ಸಂಸ್ಥೆ ಸದಾ ಬದ್ಧವಾಗಿರುತ್ತದೆ ಎಂದು ತಿಳಿಸಿದರು. 230 ಜನ ಅಡ್ಮಿಷನ್ ಆದರು. That is because of the name, the achievement what we did in our degree college. ಸೊ ಅದನ್ನು ಅನನ್ಯದ ಒಂದು ನಾವೇನು ಬ್ರ್ಯಾಂಡ್ ಅಂತ ಬೆಳೆಸಿದ್ವಿ, ಅದು ಡೆಫಿನೆಟಾಗಿ ಹೆಲ್ಪ್ ಆಗುತ್ತೆ. ಆ ಬ್ರ್ಯಾಂಡ್ ಬೆಳೆಸೋದಕ್ಕೆ ನೀವೇ ಬ್ರ್ಯಾಂಡ್ ಅಂಬಾಸಿಡರ್ಸ್. ನಮ್ಮ ಟೀಚರ್ಸು, ಫ್ಯಾಕಲ್ಟಿ ಹೆಂಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೋ ಅದೇ ಥರ ಈಚ್ ಒನ್ ಆಫ್ ಯು ಆರ್ ಎ ಬ್ರ್ಯಾಂಡ್ ಅಂಬಾಸಿಡರ್. ಸೊ ನಿಮ್ಮ ಬಿಹೇವಿಯರಲ್ಲಿ, ನಿಮ್ಮ ಕಲಿಕೆ, ನೀವು ಮುಂದೆ ಎಲ್ಲಿ ಹೋಗಿ ಯಾವ ಥರ ಕನೆಕ್ಟ್ ಆಗ್ತೀರಾ, ಯಾವಾಗ ವಾಪಸ್ ಬರ್ತೀರಾ ಅನನ್ಯಗೆ, ವಿ ಶುಡ್ ಫೀಲ್ ಪ್ರೌಡ್. ನಮ್ಮಲ್ಲಿ ಒಂದು ಕ್ರೈಟೀರಿಯಾ ಇದೆ. ನೀವು 10ನೇ ಕ್ಲಾಸಲ್ಲಿ ಫಾರ್ ಎಕ್ಸಾಂಪಲ್ 60% ತೊಗೊಂಡಿದ್ರೆ, ಅವರು PU ಮುಗಿದು ಹೋಗಬೇಕಾದ್ರೆ ಅವ್ರದ್ದು ಮಿನಿಮಮ್ 25% ಮಾರ್ಕ್ಸ್ ಜಾಸ್ತಿ ಆಗಿರಬೇಕು ಅಂತ. ಆ ಥರ ಅಚೀವ್ ಮಾಡಿದ್ದಾರೆ ಬೋತ್ ಸೈನ್ಸ್ ಆ್ಯಂಡ್ ದ ಕಾಮರ್ಸ್ ಲಾಸ್ಟ್ ಇಯರ್. ದಟ್ ಇಟ್ ಸೆಲ್ಫ್ ಈಸ್ ಗೋಯಿಂಗ್ ಟು ಸ್ಪೀಕ್ ಅಬೌಟ್ ದ ಕ್ವಾಲಿಟಿ ಎಜುಕೇಷನ್ ಆ್ಯಂಡ್ ದ ಸಿನ್ಸಿಯಾರಿಟಿ ಆಫ್ ದ ಮ್ಯಾನೇಜ್ಮೆಂಟ್ ಆ್ಯಂಡ್ ದ ಟೀಚರ್ಸ್. ಸೊ ಅಷ್ಟು ಶುರು ಮಾಡಿದ್ದಾರೆ ಇಲ್ಲಿ. ಸೊ 2002ರಲ್ಲಿ 8 ಜನ ಇದ್ದಿದ್ದು ಗ್ರ್ಯಾಜುಯಲ್ ಆಗಿ ಬೆಳೆದು ನಮ್ಮದು ಫಸ್ಟ್ ಕ್ಯಾಂಪಸ್ ಬಂದು BCom, BCA, MCom ಇನ್ನೊಂದು ಜಾಗದಲ್ಲಿದೆ. ಅಲ್ಲಿ ಇವತ್ತು 1400 ಮಕ್ಕಳಿದ್ದಾರೆ. ಅದಕ್ಕೆಲ್ಲ ಕಾರಣಕರ್ತರು ನಮ್ಮಲ್ಲಿ ಪಿಲ್ಲರ್ಸ್ ಆಗಿರೋ ಫ್ಯಾಕಲ್ಟಿಗಳು, ಇದನ್ನು ಫೌಂಡೇಶನ್ ಕೊಟ್ಟಿರೋ ಮ್ಯಾನೇಜ್ಮೆಂಟ್.
ಸಂಸ್ಥೆಯ ಆಪ್ತ ಸಮಾಲೋಚಕರಾದ ಸಿ ಪವಟೆ ಅವರು ಮಾತನಾಡಿ, ತಾರುಣ್ಯದಲ್ಲಿ ಸಾಮಾಜಿಕ ಜಾಲತಾಣಗಳ ಮೋಹ ಮತ್ತು ಪ್ರೀತಿಯ ವ್ಯಾಮೋಹಕ್ಕೆ ಒಳಗಾಗದೆ ಓದಿನತ್ತ ಗಮನ ಹರಿಸಬೇಕು. ಜೀವನದ ಗುರಿಯನ್ನು ಸಾಧಿಸಲು ದಾರಿ ತಪ್ಪಿಸುವ ಅಂಶಗಳಿಂದ ಎಚ್ಚರಿಕೆಯಿಂದಿರಬೇಕು ಎಂದು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. ಒಬ್ಬ ಒಳ್ಳೆ ರ್ಯಾಂಕ್ ಬರುವಂತ ಹುಡುಗ ಕೇವಲ ಆಟಿಟ್ಯೂಡ್ನಿಂದ, ರಾಂಗ್ ಡಿಸಿಷನ್ನಿಂದ ತನ್ನ ಇಡೀ ಜೀವನವನ್ನು ಹಾಳು ಮಾಡ್ಕೊಂಡ. ಅದಕ್ಕೆ ಮಕ್ಕಳೇ ನೆನಪಿಟ್ಟುಕೊಳ್ಳಿ, ದಿಸ್ ಇಸ್ ದ ಏಜ್. ಕರೆಕ್ಟ್ ನಮಗೆ ಲವ್ ಮಾಡುವ ಮನಸ್ಸು ಬರ್ತದೆ, ಅಷ್ಟೊತ್ತಿಗೆ PUC ಸೆಕೆಂಡ್ ಇಯರ್ ತಂದಿಟ್ಬಿಡ್ತಾರೆ. ಅದು ಸೈನ್ಸ್. ಜೀವನ ಕಟ್ಕೋಬೇಕು. ಯಾವಾಗ ಈ ಕಡೆ ನೋಡೋದು ಯಾಕಡೆ ನೋಡ್ಬೇಕಂತ ಗೊತ್ತಾಗಲ್ಲ. ನಮ್ಮ ಹುಡುಗರು ಒಳ್ಳೆಯವ್ರು ಇನ್ನೂ ಆ ಕಡೆನೇ ನೋಡ್ತಾ ಇದಾರೆ, ಈ ಕಡೆ ನೋಡ್ತಿಲ್ಲ. ಅದಕ್ಕೆ ಜೀವನದೊಳಗೆ ಮಾರ್ಕ್ಸ್ ತೆಗೆದಿದೆಯಲ್ಲ, ಬಹಳ ಜನಕ್ಕೆ ಅದು ಕಷ್ಟದ ಕೆಲಸ ಮಾರ್ಕ್ಸ್ ತೆಗೆದು ಅಂತ ಅನ್ಕೊಂಡಾರೆ. ಯಾಕಂದ್ರೆ 1ನೇ ಕ್ಲಾಸ್ನಿಂದ PUC ಸೆಕೆಂಡ್ ಇಯರ್ ಬಂದ್ರು ಮಾರ್ಕ್ಸ್ ಹೇಗೆ ತೆಗಿಬೇಕು ಅಂತ ಹೇಳ್ಕೊಟ್ಟಿಲ್ಲ ನಮಗೆ. ಓದ್ಬೇಕು ಹೆಂಗೆ ಹೇಳ್ಕೊಟ್ಟಾರೆ. ಮಾರ್ಕ್ಸ್ ತೆಗೆಯೋದು ಇಟ್ ಈಸ್ ಎ ಟೆಕ್ನಿಕ್ ಅಂದ್ರೆ ಏನು? ಸೈಕಲ್ ಹೊಡೆದಂಗೆ. ಒಂದು ಸರಿ ನಿಮ್ಗೆ ಸೈಕಲ್ ಹೊಡೆಯಕ್ಕೆ ಬಂದ್ರೆ ನೀವು ಯಾವುದೇ ಎಕ್ಸಾಮ್ ಕಟ್ರಿ ಮಾರ್ಕ್ಸ್ ತೆಗಿತೀರಿ. ಕಾರ್ಯಕ್ರಮದಲ್ಲಿ ಅನನ್ಯ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ವಿಶ್ವನಾಥ್, ಅನನ್ಯ ಸಮೂಹ ಶಿಕ್ಷಣ ಸಂಸ್ಥೆಯ ಟ್ರಸ್ಟಿ ಡಾಕ್ಟರ್ ಹರೀಶ್, ಉಪಾಧ್ಯಕ್ಷರಾದ ಉಮೇಶ್, ಅನನ್ಯ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ವಿಶ್ವಾಸ್, ಅನನ್ಯ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ರಘು, ವಿಜ್ಞಾನ ವಿಭಾಗದ ಮುಖ್ಯಸ್ಥರಾದ ಶ್ರೀ ರಂಗನಾಥಪ್ಪ, ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾದ ಅಭಯ್ ಕುಮಾರ್ ಹಾಗೂ ಉಪನ್ಯಾಸಕರು, ಸಿಬ್ಬಂದಿಗಳು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು.